ವಾಕ್ಯದಿಂದಲೇ ನಮ್ಮನ್ನು ಗುಣಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎನ್ನುವ ಶೀರ್ಷಿಕೆಡೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನ. ಮತ್ತಾಯ 8:16. ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ತಾನು ನಮಗೆ ಈ ವಾಕ್ಯಗಳನ್ನ ಬೋಧಿಸಲಿ. ವಾಕ್ಯ ಹೀಗೆ ಹೇಳ್ತದೆ, ಇಲ್ಲಿ ಯೇಸು ಕ್ರಿಸ್ತನು ತಿರುಗಿ ಈ ಸಂದರ್ಭವು ಯೇಸುವಿನ ಗಲಿಲಾಯದ ಸೇವೆ. ಇಲ್ಲಿ ನಾವು ಓದಿದ ವಾಕ್ಯ ಭಾಗಕ್ಕೆ ಮೊದಲು ಪೇತ್ರನ ಅತ್ತೆಗೆ ಜ್ವರ. ಪೇತ್ರನ ಯೇಸುವನ ಅತ್ತೆ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಯೇಸು ಆಕೆ ಜ್ವರವನ್ನು ಗುಣಪಡಿಸ್ತಾನೆ. ನಂತರದಲ್ಲಿ ಆಕೆ ಇವರನ್ನ ಯೇಸುವಿನ ಜೊತೆಗಿದ್ದವನ್ನ ಉಪಚರಿಸ್ತಾರೆ. ನಂತರದಲ್ಲಿ ಸಂಜೆ ಆಗುವಾಗ ಅವರಿದ್ದ ಮನೆಯ ಎದುರು ಕಿಕ್ಕಿರಿತು ಜನ ಸೇರಿರ್ತಾರೆ. ಒಂದು ವೇಳೆ ಪೇತ್ರ ಅಂದರೆ ಯಾಕೋಬ, ಯೋಹಾನ ಎಲ್ಲ ದಿಕ್ಕಿಗೆ ಹೋಗಿ ಬಾಧೆ ಪಡುವ ಜನರನ್ನ ಈ ಮನೆ ಕಡೆಗೆ ಬರ್ಲಿಕ್ಕೆ ಹೇಳಿ ಸಾರಿರ್ಲಿಕ್ಕೆ ಸಾಕು. ವಿಪರೀತ ಜನರು ಜಮಾಯಿಸಿದ್ದಾರೆ. ಅವರಲ್ಲಿ ಬಹಳ ಜನ ದೆವ್ವ ಪೀಡಿತರು, ಹಾಗೆ ರೋಗ ಪೀಡಿತರು. ಅವರ ವಿಷಯದಲ್ಲಿ ಯೇಸು ಏನು ಮಾಡಿದೆ ಎಂಬುದನ್ನು 16ನೇ ವಚನದಲ್ಲಿ ಓದ್ತಿದ್ದೇವೆ. ಅಲ್ಲಿ ಬರೆದದೆ, ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಮಾತ್ರದಿಂದ ವಿಪರೀತ ಜನ ಸೇರಿರುವಾಗ ಒಬ್ಬೊಬ್ಬರ ಬಳಿಗೂ ಒಂದು ವೇಳೆ ಹೋಗ್ಲಿಕ್ಕೆ ಸಾಧ್ಯವಿರಲಿಲ್ವೇನೋ. ಆಗ ಯೇಸು ಮಾಡಿದ್ದು ಮಾತಿನಿಂದಲೇ, ಆತನು ತನ್ನ ನುಡಿಯಿಂದಲೇ ಅಪ್ಪಣೆ ಕೊಡ್ತಾನೆ. ದೆವ್ವ ಪೀಡಿತರಿಗೆ ಬಿಡುಗಡೆ ಆಗ್ತಾ ಇದೆ. ತನ್ನ ನುಡಿಯಿಂದ ಅಪ್ಪಣೆ ಕೊಡ್ತಾನೆ. ರೋಗಿಗಳಿಗೆ ರೋಗಗಳಿಂದ ಬಿಡುಗಡೆ ಆಗ್ತಾ ಇದೆ, ಸ್ವಸ್ಥತೆ ಆಗ್ತಾ ಇದೆ. ನಾವು 20ನೇ ಶತಮಾನ ಮತ್ತು 21ನೇ ಶತಮಾನದ ಆರಂಭದಲ್ಲಿ ಕಂಡಂಥ ಒಬ್ಬ ಪ್ರಬಲವಾದ ಸುವಾರ್ತಿಕರು, ದೇವರ ಆಗಿದ್ದಂಥ ರೆನಾಲ್ಡ್ ಬೋಂಕೆ. ಅವರ ಕೂಟಗಳಲ್ಲಿ ದಿನದಿಂದ ದಿನಕ್ಕೆ ಆ ಜಮಾಯಿಸುವ ಜನರ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. 1000 ಸಂಖ್ಯೆಯಲ್ಲಿದ್ದು ಅನೇಕ ಲಕ್ಷಗಳು, ನಂತರದಲ್ಲಿ ಮಿಲಿಯನ್ ಗಟ್ಟಲೆ ಜನರು ಒಂದು ಸಂಜೆ ಕೂಟಕ್ಕೆ ಸೇರ್ತಾ ಇದ್ರು. ಅಂತ ಸಂದರ್ಭದಲ್ಲಿ ದೇವರ ಸೇವಕರು ಪ್ರತಿಯೊಬ್ಬರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅವರ ಕೊನೆಯ ಕೂಟಗಳಲ್ಲಿ 10 ಲಕ್ಷಕ್ಕೂ ಮೀರಿದ ಜನ ಕೂಟ ಇತ್ತು. ಕೆಲವೊಮ್ಮೆ ಒಂದು ಕೂಟದಲ್ಲಿ 18 ಲಕ್ಷದಷ್ಟು ಸಹ ಜನ ಸೇರಿದ್ದಾರೆ. ಒಂದು ವೇಳೆ ಅವರು ಅವ್ರ ದೇವರ ವಾಕ್ಯನ ಬೋಧಿಸುವ ಆ ವೇದಿಕೆಯಿಂದ ಹೆಚ್ಚಿನ ಅಂಶ 7-8 ಕಿಲೋಮೀಟರ್ ದೂರದ ತನಕ ಜನರಿದ್ದಾರೆ. ಹಾಗಾದ್ರೆ ಅವರಲ್ಲಿರುವಂಥ ರೋಗಿಗಳ ಬಳಿಗೆ ಹೋಗಿ ಪ್ರಾರ್ಥಿಸ್ಲಿಕ್ಕೆ ಅಸಾಧ್ಯ ಮನುಷ್ಯರಿಗೆ. ಆಗ ಅವರು ವೇದಿಕೆಯಲ್ಲಿ ನಿಂತು ಧ್ವನಿವರ್ಧಕದಲ್ಲಿ ಬಲವಾಗಿ ಅಪ್ಪಣೆ ಕೊಡ್ತಾ ಇದ್ರು. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲಾ ರೋಗಗಳು ಪ್ರತಿ ಮನುಷ್ಯನ ಬಿಟ್ಟು ಹೋಗಲೆಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ರು. ದೆವ್ವಗಳು ಬಿಟ್ಟು ಹೋಗಲಿ, ಮಾಟಮಂತ್ರಗಳ ಬಲ ಮುರಿಯಲೆಂಬುದಾಗಿ ಅಪ್ಪಣೆ ಕೊಡುವಾಗ ಆಶ್ಚರ್ಯ, ಸಾವಿರಾರು ಸಂಖ್ಯೆಯಲ್ಲಿ ಅಥವಾ ಲಕ್ಷ ಸಂಖ್ಯೆಯಲ್ಲಿ ರೋಗಿಗಳಿಗೆ ಬಿಡುಗಡೆ, ದೆವ್ವ ಪೀಡಿತರಿಗೆ ಬಿಡುಗಡೆ, ಮಾಟಮಂತ್ರಗಳಿಂದ ಬಿಡುಗಡೆ. ಅನೇಕರು ಇದನ್ನ ತಮ್ಮ ಕಣ್ಣುಗಳಲ್ಲಿ, ತಮ್ಮ ನೋಟಗಳಲ್ಲಿ ಈ ದೃಶ್ಯಗಳನ್ನ ತುಂಬಿಸಿಕೊಂಡಿದ್ದಾರೆ. ಹಾಗಾದ್ರೆ ಯೇಸು ಮಾತಿನಿಂದಲೇ ಗುಣಪಡಿಸಿದಾದ್ರೆ ಇದು ಹೇಗೆ ಸಾಧ್ಯ? ಯೇಸುವಿನಂತೆ ದೇವರ ಸೇವಕರುಗಳು, ಯೇಸುವಿನ ಅನುಯಾಯಿಗಳು ಅವರು ಮಾತಿನಿಂದಲೇ ಗುಣಪಡಿಸಿದಾದ್ರೆ ಅದು ಹೇಗೆ ಸಾಧ್ಯ? ವಾಕ್ಯ ಹೇಳ್ತದೆ, ಕೀರ್ತನೆಗಳು 107:20ನೇ ವಚನ. ಕೀರ್ತನೆಗಳು 107:20ನೇ ವಚನ. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಹಾಗಾದ್ರೆ ದೇವರು ಯಾರು? ಗುಣ ಹೊಂದಿದ ಜನರು. 21ನೇ ವಚನದಲ್ಲಿ ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರ ಆತನನ್ನು ಕೊಂಡಾಡಲು. ಹಾಗಾದ್ರೆ ಈ ಯೆಹೋವ ಎಂಬ ಹೆಸರಿನಲ್ಲಿ ಕರೆಸಿಕೊಂಡ ದೇವರು ಈ ಭೂಮಿಗೆ ಮನುಷ್ಯನಾಗಿ ಯೇಸು ಎಂಬ ಹೆಸರಿನಲ್ಲಿ ಕಾಣಿಸಿಕೊಂಡಾಗ ಆತನು ಮಾಡಿದೇನು? ತನ್ನ ನುಡಿಯನ್ನು ಕಳಿಸ್ತಿದ್ದ. ಹಾಗಾಗಿ ಬರ್ತದೆ, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿ. ಹಾಗಾದ್ರೆ ಮತ್ತಾಯ 8ನೇ ಅಧ್ಯಾಯದ 16ನೇ ವಚನದ ಭಾಗದಲ್ಲಿಯೂ ಆತನು ನಿಂತ ಸ್ಥಳದಿಂದಲೇ
ತನ್ನ ನುಡಿಗಳನ್ನು ವಾಕ್ಯವನ್ನ ಆತನು ದೂತನಂತೆ ಕಳಿಸ್ತಿದ್ದಾನೆ. ನಾನಾ ಬಾಧಗಳಿಂದ ಪ್ರತಿಯೊಬ್ಬರನ್ನ ಆತನು ಗುಣಪಡಿಸ್ತಿದ್ದಾನೆ. ದೆವ್ವ ಪೀಡಿತರಿಗೆ ಬಿಡುಗಡೆನ ಆತನು ಕೊಡ್ತಿದ್ದಾನೆ. ವಿಪರೀತ ರೋಗ ಬಾಧಲಿರುವವರು ಗುಣ ಹೊಂದಿದ್ದಲ್ಲದೆ ಅವ್ರ ಸಮಾಧಿಗೆ ಸೇರದಂತೆ ಅವನ ಮರಣದ ಆಪತ್ತಿನಿಂದಲೂ ಅವನ ತಪ್ಪಿಸ್ತಿದ್ದೆ. ಎಂಥ ಶ್ರೇಷ್ಠವಾದ ಸಂಗತಿ. ಬೆಂಗಳೂರಿನಲ್ಲಿ ಒಬ್ಬ ಹಿರಿಯ ದೇವರ ಸೇವಕಿದ್ದಾರೆ. ಒಳ್ಳೆಯ ಸುವಾರ್ತಿಕರು, ಒಳ್ಳೆಯ ಪ್ರಾರ್ಥನಾ ವೀರರು. ಅವರಿಗೆ 94 ವಯಸ್ಸು. ಈಗ ಅವರ ಹೆಸರು ಪಾಸ್ಟರ್ ವಿಮಲಾ ದಾಸ್. ಅವರ ಸಭೆಯಲ್ಲಿ ಹೆಚ್ಚು ಕಡಿಮೆ 15 ವರ್ಷಗಳ ಹಿಂದೆ, ಇಂದಿಗೆ 15 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಅವರ ಸಭೆಯಲ್ಲಿ ಅವರಿಗೆ ಬಹಳ ಮೊದಲಿನಿಂದಲೂ ಆಪ್ತರಾಗಿದ್ದ ಗಿರಿರಾಜ್ ಎನ್ನುವಂಥ ಒಬ್ಬ ಸಹೋದರಿ ಇದ್ರು. ಅವ್ರಿಗೂ ವಯಸ್ಸಾಗಿತ್ತು. ಅವರ ಪತ್ನಿ ಅವರಿಗೆ ವಿಪರೀತ ಅನಾರೋಗ್ಯ. ಅದರಲ್ಲಿ ಅವರ ಕಾಲಿಗೆ, ಎರಡೂ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು. ಅದು ಕಾಲು ಬೆರಳ ತುದಿಯಿಂದ ದಿನದಿಂದ ದಿನಕ್ಕೆ ಅದು ಮೇಲೆ ಕೇರ್ತಲೇ ಇತ್ತು. ಹಾಗಾಗಿ ಅವರು ದಿನದಿಂದ ದಿನಕ್ಕೆ ಅವರ ರೋಗವು ಉಲ್ಬಣವಾಗಿ ಹೆಚ್ಚಾಗಿ ಅವರು ಗಂಭೀರ ಸ್ಥಿತಿಗೆ, ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಲೇ ಇದ್ರು. ಅವ್ರಿಗೆ ಚಿಕಿತ್ಸೆ ಕೊಡ್ತಿದ್ದಂಥ ವೈದ್ಯರು ಅವರ ಗ್ಯಾಂಗ್ರೀನ್ ಆಗಿದ್ದ ಒಂದು ಕಾಲನ್ನು ಮೊಣಕಾಲವರೆಗೂ ಕತ್ತರಿಸಿದ್ರು. ಆದರೆ ಗ್ಯಾಂಗ್ರೀನ್ ಅದು ಹೆಚ್ಚುತ್ತಾ, ಇನ್ನೊಂದು ಕಾಲಿನಿಂದಲೂ ಹೆಚ್ಚುತ್ತಾ ಹೊಟ್ಟೆ ತನಕ ಅದು ಬರ್ತಿರುವಾಗ ಒಂದು ದಿನ ಬಹಳ ಸೀರಿಯಸ್ ಕಂಡೀಷನ್ ಅಲ್ಲಿ, ಇನ್ನೇನು ಜೀವ ಆಗಲೂ ಈಗಲೂ ಹೋಗ್ತದೆ ಅನ್ನುವಂಥ ಸ್ಥಿತಿಗೆ ತಲುಪಿದ್ರು. ಅಂತ ಒಂದು ಆ ದಿನದಲ್ಲಿ ಈ ಪಾಸ್ಟರ್ ವಿಮಲಾ ದಾಸ್ ಅವರು ಪ್ರಾರ್ಥನೆಯಲ್ಲಿ ಕುಳಿತಿದ್ರು. ನಂತರದಲ್ಲಿ ಇನ್ನೂ ಅಧಿಕ ಪ್ರಾರ್ಥನೆ ಬೆಂಬಲ ಪಡ್ಕೊಳ್ಬೇಕೆಂಬುದಾಗಿ ಅನೇಕರಿಗೆ ಕರೆ ಮಾಡಿದ್ರು, ನನಗೂ ಕರೆ ಮಾಡಿದ್ರು. ಹೇಳಿದ್ರು, ಅಪ್ಪ, ಗಿರಿರಾಜ್ ಅವರ ಪತ್ನಿಗೆ ಇಂಥ ಪರಿಸ್ಥಿತಿ ಬಂದದೆ, ಬಹಳ ಸೀರಿಯಸ್ ಇದ್ದಾರೆ, ದಯಮಾಡಿ ಪ್ರಾರ್ಥಿಸು. ಅವರ ಆ ಕೋರಿಕೆಗೆ ನಾನು ಪ್ರಾರ್ಥನಾ ಕೊಠಡಿಗೆ ಹೋಗಿ ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ನಾನು ಕೆಲವು ಕಾಲ ಪ್ರಾರ್ಥನೆಯಲ್ಲಿ ಕಳೆದೆ. ಎಷ್ಟೊತ್ತು ಪ್ರಾರ್ಥನೆ ಕಳೆದಾಗ ದೇವರು ನಮ್ಮನ್ನು ಆಧರಿಸುವಂತೆ ಇದೇ ವಾಕ್ಯಗಳೊಂದಿಗೆ ಮಾತನಾಡಿದ. ಕೀರ್ತನೆ 107:20ನೇ ವಚನ. ಆತನು ತನ್ನ ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಈ ವಾಕ್ಯ ಸಿಕ್ಕಿದ ಕೂಡಲೇ ನಾನು ಪ್ರಾರ್ಥನೆಯನ್ನು ಮುಗಿಸಿ ಬೇಗ ಎದ್ದು ಬಂದು ಫೋನ್ ಕರೆ ಮಾಡಿ ಪಾಸ್ಟರ್ ವಿಮಲಾ ದಾಸ್ ಅವರಿಗೆ ನಾನು ಹೇಳಿದೆ. ಅವರ ನಾವೆಲ್ಲರೂ ಪ್ರೀತಿಯಿಂದ ಗಾಮ ಎಂಬುದಾಗಿ, ಗ್ರ್ಯಾಂಡ್ ಮದರ್ ಎಂಬುದಾಗಿ ಕರಿತೇವೆ. ಅವ್ರಿಗೆ ಹೇಳಿದೆ, ಅಮ್ಮ, ದೇವರು ಪ್ರಾರ್ಥಿಸುವಾಗ ಈ ವಾಕ್ಯ ಕೊಡ್ತಾರೆ. ಅವ್ರ ಈ ವಾಕ್ಯವನ್ನು ನೋಡಿ ಸಂತೋಷಪಟ್ಟರು. ಕೂಡಲೇ ಅವರ ಜೊತೆ ಒಬ್ಬನ ಕರ್ಕೊಂಡು ಆಟೋ ಮಾಡಿಕೊಂಡು ಬೇಗ ಆಸ್ಪತ್ರೆಗೆ ನುಗ್ಗಿದ್ರು. ಆಸ್ಪತ್ರೆ ಕಡೆಗೆ ಧಾವಿಸಿದ್ರು. ಗಿರಿರಾಜ್ ಅವರ ಪತ್ನಿ ಇದ್ದ ಆ ವಾರ್ಡ್ ಕಡೆಗೆ ಹತ್ರವಾಗಿ ಹೋಗಿ ಈ ವಾಕ್ಯವನ್ನ ಹಿಡಿದು ಅವರು ಪ್ರಾರ್ಥಿಸಿದ್ರು. ಸಂದರ್ಭ ಹೇಗಿತ್ತು? ಅವ್ರು ಸಾಯ್ತಾರೆ ಎಂಬುದಾಗಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಯ್ತಾರೆ ಎಂಬುದಾಗಿ ವೈದ್ಯರು ಡಿಕ್ಲೇರ್ ಮಾಡಿದ್ರಿಂದ ಅವರ ಯಜಮಾನರು ಗಿರಿರಾಜ್ ಅವರು ಆ ಮಂಚದ ಪಕ್ಕ ಆಸ್ಪತ್ರೆಯಲ್ಲಿ ಕುಳಿತಿದ್ರು. ಬಹಳ ವೇದನೆಯಿಂದ ಕುಳಿತಿದ್ರು. ಅವ್ರಿಗಿಬ್ರು ಗಂಡು ಮಕ್ಕಳು. ಒಬ್ಬನು ಸಮಾಧಿಯಲ್ಲಿ, ಬೆಂಗಳೂರಿನ ಕ್ರೈಸ್ತ ಸಮಾಧಿಯಲ್ಲಿ ಎಲ್ಲಿ ಗುಂಡಿ ತೆಗಿಬೇಕಂತ ಒಬ್ಬನು ಹೋಗಿದ್ದಾನೆ. ಇನ್ನೊಬ್ಬನು ಶವಪೆಟ್ಟಿಗೆ ತರಲಿಕ್ಕೂ ಮತ್ತು ಪಾದ್ರಿಗೆ ಶವ ಸಂಸ್ಕಾರ ಮಾಡ್ಲಿಕ್ಕಾಗಿ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕಾಗಿ ಪಾದ್ರಿ ಬಳಿ ಆತನು ಹೋಗಿದ್ದಾನೆ. ಇಂಥ ಸಂದರ್ಭದಲ್ಲಿ ವಾಕ್ಯವನ್ನು ಹಿಡಿದು ದೇವರ ಸೇವಕಿಯಾದಂಥ ಗಾಮ ಪಾಸ್ಟರ್ ವಿಮಲಾ ದಾಸ್ ಅವರು ವೇಗವಾಗಿ ಆಸ್ಪತ್ರೆ ಕೊಠಡಿಗೆ ಹೋಗಿ ದೇವರ ವಾಕ್ಯವನ್ನು ಹೇಳಿದ್ದಾನೆ ಎಂಬುದಾಗಿ ಗಿರಿರಾಜ್ ಅವರಿಗೆ ಹೇಳಿ, ಆ ರೋಗಿ ಎದುರು ನಿಂತು, ದೇವರೇ, ನಿನ್ನ ವಾಕ್ಯವನ್ನು ದೂತನಂತೆ ಎಂಬಂತೆ ಕಳಿಸ್ತೇನೆ ಎಂಬುದಾಗಿ ನೀನು ಮಾತು ಕೊಟ್ಟಿದೆಯಲ್ಲ, ಅವನು ಗುಣಪಡಿಸ್ತೇನೆ ಎಂಬುದಾಗಿ ಹೇಳಿದೆಯಲ್ಲ, ಅವನ ಸಮಾಧಿಗೆ ಸೇರದಂತೆ ಮಾಡ್ತೇನೆ ಎಂಬುದಾಗಿ ಹೇಳಿದಿಲ್ಲ. ಈ ವಾಕ್ಯಗಳನ್ನ ಹಿಡಿದು ಇದನ್ನು ಓದಿ ಉಚ್ಚರಿಸಿ ಇದನ್ನೇ ಹಿಡಿದು ಪ್ರಾರ್ಥಿಸಿ ಅಲ್ಲಿಂದ ಬಂದುಬಿಟ್ರು. ಆಶ್ಚರ್ಯ. ದೇವರ ವಾಕ್ಯಾನುಸಾರವಾಗಿ ಅವರನ್ನ ಗುಣಪಡಿಸಿದ. ಅವರ ಎರಡೂ ಕಾಲಿನಲ್ಲಿದ್ದ ಗ್ಯಾಂಗ್ರೀನ್ ಪರಿಪೂರ್ಣವಾಗಿ ಗುಣವಾಯಿತು. ಆ ನಂಜು, ಆ ವಿಷವು ಅವ್ರನ್ನ ಬಿಟ್ಟು ಹೋದ್ರಿಂದ ಅವರು ತಿರುಗಿ ಪ್ರಜ್ಞಾಸ್ಥಿತಿಗೆ ಬಂದರು. ಅವರ ದೇಹಕ್ಕೆ ತಿರುಗಿ ಬಲ ಬಂತು. ಅವರು ಊರುಗೋಲನ್ನ ಹಿಡ್ಕೊಂಡು, ಕ್ಲಚಸ್ ಅನ್ನ ಹಿಡ್ಕೊಂಡು ಊರಿ ಕಾಲಿಟ್ಟು ನಡೆಯುವಷ್ಟು ಮತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುವಷ್ಟು ಗುಣವಾದ್ರು. ಅಲ್ಲಿಂದ ಎಷ್ಟೋ ವರ್ಷ ಅವರು ಬದುಕಿದ್ರು. ದೇವರು ಅವ್ರನ್ನ ಗುಣ ಮಾಡಿದ್ದಕ್ಕೆ ಅವರು ಕೃತಜ್ಞತೆ ಸಲ್ಲಿಸುವಂತೆ ಅನೇಕರನ್ನ ಕರೆದು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಕೂಟವನ್ನು ಏರ್ಪಡಿಸಿ, ದೇವರಿಗೆ ಸ್ತೋತ್ರ ಸಲ್ಲಿಸಿ ಎಲ್ಲರಿಗೂ ಭೋಜನವನ್ನು ಏರ್ಪಡಿಸಿದ್ರು. ನಾನು ಸಹ ಅದರಲ್ಲಿ ಭಾಗಿಯಾಗಿದ್ದೆ. ಪ್ರೇರೆ, ಈ ವಾಕ್ಯವನ್ನು ದೇವರು ಎಂದಿಗೂ ನಿಜ ಎಂಬುದನ್ನು ಸಾಬೀತು ಮಾಡ್ತಿದ್ದಾನೆ. ಆತನು ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಆತನು ಅದನ್ನು ಹಾಗೆ ಸಾಬೀತು ಮಾಡಿದ್ದಾನೆ. ಈ 20ನೇ ಶತಮಾನದಲ್ಲಿಯೂ 21ನೇ ಶತಮಾನದ ಆರಂಭದಲ್ಲಿಯೂ ದೇವರ ಸೇವಕರಾದ ಬೋಂಕೆ, ಹೀಗೆ ಅನೇಕ ಸೇವಕರು ತಮ್ಮ ಈ ದೇವರ ಈ ಅಪ್ಪಣೆಯನ್ನು, ವಾಕ್ಯವನ್ನು ನುಡಿಯುವಾಗ ಅನೇಕರು ಲೆಕ್ಕವಿಲ್ಲದಷ್ಟು ಜನರು ಹೊಂದಿದ್ದಾರೆ. ಹಾಗಾದರೆ ದೇವರು
ದೇವರ ವಾಕ್ಯವನ್ನು ಉಪಯೋಗಿಸೋದಕ್ಕೆ ದೇವರು ನಮಗೆ ಕಲಿಸಿಕೊಡಲಿ. ನಂಬಿಕೆಯಿಂದ ಉಚ್ಚರಿಸೋಣ. ರೋಗಗಳಿಗೆ ವಿರುದ್ಧವಾಗಿ ರೋಗಿಗಳು ಗುಣ ಹೊಂದುವಂತೆ ಉಚ್ಚರಿಸೋಣ. ಮರಣಕ್ಕೆ ವಿರುದ್ಧವಾಗಿ ಉಚ್ಚರಿಸೋಣ. ಜನರು ಗುಣ ಹೊಂದಲಿ. ಜನರು ತಿರುಗಿ ದೇವರ ಜೀವವನ್ನು ಕಂಡುಕೊಳ್ಳಲಿ, ದೇವರ ಅದ್ಭುತಗಳನ್ನ ಪಡೆಕೊಳ್ಳಲಿ. ಇದಕ್ಕಾಗಿ ಕ್ರಿಸ್ತನ ಸಭೆಯಲ್ಲಿರುವಂಥ ನಾವು ಸಕ್ರಿಯವಾಗಿ ಎದ್ದು ಇದಕ್ಕಾಗಿ ತಕ್ಕ ವಿಧದಲ್ಲಿ ದೇವರಾತ್ಮ ನಡೆಸುವಿಕೆಯಲ್ಲಿ ಮುಂದುವರಿಯುವಂತೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ದೇವಾದಿದೇವನೇ, ನಿನ್ನಸ್ತ ಕರ್ತನೆ ಇಂದಿಗೂ ಪ್ರಬಲವಾಗಿರುವುದಕ್ಕಾಗಿ ಸ್ತೋತ್ರ. ನೀನು ನಿನ್ನ ನುಡಿಯಿಂದಲೇ ಗುಣ ಮಾಡುವಾತನಾದದಕ್ಕಾಗಿ ಸ್ತೋತ್ರ. ಲೆಕ್ಕವಿಲ್ಲದ ದೈವಪೀಡಿತರನ್ನ ಕೇವಲ ಬಾಯಿ ಮಾತು ಮಾತ್ರದಿಂದಲೇ ಬಿಡುಗಡೆ ಮಾಡಿದಾತನು. ಮಾತ್ರದಿಂದಲೇ ಲೆಕ್ಕವಿಲ್ಲದಷ್ಟು ರೋಗಿಗಳನ್ನು ಗುಣ ಮಾಡಿದ ಯೇಸುವೆ ಕರ್ತನೆ, ನಿನ್ನ ಹಾಗೆಯೇ ನಿನ್ನನ್ನು ಅನುಸರಿಸುವ ಭಕ್ತರು ನಡ್ಕೊಳ್ಳುವಾಗ ಅವರು ನಿನ್ನ ಹೆಸರು ಅಪ್ಪಣೆ ಕೊಡುವಾಗ ನೀನು ಅದನ್ನ ಸಾಬೀತು ಮಾಡಿದೆಯಲ್ಲ. ನಿನ್ನ ವಾಕ್ಯವನ್ನು ಕಳಿಸಿ ದೂತನೆಂಬಂತೆ ಕಳಿಸಿ ಗುಣಪಡಿಸ್ತೇನೆ, ಸಮಾಧಿಗೆ ಸೇರಿದಂತೆ ಮಾಡ್ತೇನೆ ಎಂಬುದಾಗಿ ಮಾತು ಕೊಟ್ಟ ಪ್ರಕಾರವೇ ಮಾಡಿದೆಯಲ್ಲ, ಇಂದಿಗೂ ಮಾಡ್ತಿದ್ಯಲ್ಲ ಕರ್ತನೆ. ಈ ವಾಕ್ಯಗಳನ್ನ ಕೇಳಿ ನಮಗೂ ಇಂಥ ಕಾರ್ಯ ಬೇಕೆಂಬುದಾಗಿ ಅಪೇಕ್ಷಿಸುವ ನಿನ್ನ ಜನರ ಬಳಿಗೆ ಕರ್ತನೆ, ನಿನ್ನ ಗುಣಪಡಿಸುವ ವಾಕ್ಯಗಳನ್ನ ಕಳಿಸಿಕೊಡು. ಜೀವವನ್ನುಂಟು ಮಾಡುವ ವಾಕ್ಯವನ್ನು ಕಳಿಸಿಕೊಡು. ಮರಣದಿಂದ ಬಿಡುಗಡೆ ಮಾಡುವಂಥ ವಾಕ್ಯಗಳನ್ನ ಕಳಿಸಿಕೊಡು. ಈಗ ಕರ್ತನೆ ಅದ್ಭುತಗಳು ನಡೆಯಲಿ, ಈಗಲೇ ಅದ್ಭುತಗಳು ನಡೆಯಲಿ. ಆಶೀರ್ವದಿಸ್ರಿ ಕರ್ತನೆ. ನಿನ್ನ ಸ್ವಸ್ಥತೆ ಶಕ್ತಿ ಹೊರಡಲಿ ಕರ್ತನೆ. ಆಸ್ಪತ್ರೆಗಳಿರುವಂಥ ಜನರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು ಕರ್ತನೆ. ಯಾವ ಆಧಾರವಿಲ್ಲದೆ ಮನೆಯಲ್ಲಿ ನಡುವಂಥ ಜನರಿಗೆ ಕರ್ತನೆ ಸ್ವಸ್ಥತೆಯನ್ನು ಅನುಗ್ರಹಿಸು. ನಮ್ಮವರು ಗುಣ ಹೊಂದಲಿ ಎಂಬುದಾಗಿ ಬಯಸುವಂಥ ಈ ಪ್ರಿಯ ಆಪ್ತರನ್ನ ನೋಡಿ ಕರ್ತನೆ, ಅವರ ಆಪ್ತರನ್ನ ನೀನು ದಯಮಾಡಿ ಗುಣ ಮಾಡು. ನಿನಗೆ ಮಹಿಮೆ ಆಗಲಿ. ನಿನ್ನ ಕರಗಳಿಗೆ ಒಪ್ಪಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಗೆ ಅದ್ಭುತಗಳನ್ನ ಅನುಗ್ರಹಿಸಿ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.